ಅಲಾವುದ್ದೀನ್ ಖಿಲ್ಜಿಯ ದಕ್ಷಿಣ ಭಾರತದ ದಂಡಯಾತ್ರೆಗಳು. ದಕ್ಷಿಣ ಭಾರತವನ್ನು ಗೆಲ್ಲುವ ಪ್ರಯತ್ನ ಮಾಡಿದ ಮುಸ್ಲಿಂ ಸುಲ್ತಾನರಲ್ಲಿ ಅಲಾವುದ್ದೀನ್ ಖಿಲ್ಜಿಯು ಪ್ರಮುಖನು. ಇವನು ತನ್ನ ಸಮರ್ಥ ಸೇನಾಪತಿಯಾದ ಮಲ್ಲಿಕ್ ಕಾಫೂರನನ್ನು ದಕ್ಷಿಣ ಭಾರತದ ದಂಡಯಾತ್ರೆಗೆ ನಿಯೋಜಿಸಿದನು. ದಕ್ಷಿಣ ಭಾರತದ ಅಪಾರ ಸಂಪತ್ತು ಮತ್ತು ಅದನ್ನು ಆಕ್ರಮಿಸುವ ಅವನ ಮಹತ್ವಾಕಾಂಕ್ಷೆಗಳು ಅವನ ಈ ದಂಡಯಾತ್ರೆಗೆ ಪ್ರಮುಖ ಕಾರಣಗಳಾಗಿದ್ದವು. ದೇವಗಿರಿಯ ಮೇಲೆ ಆಕ್ರಮಣ. ಕ್ರಿಸ್ತ ಶಕ 1307. ದೇವಗಿರಿಯ ರಾಜ ರಾಮಚಂದ್ರದೇವನು ಕರ್ಣದೇವ ಮತ್ತು ಅವನ ಮಗಳು ದೇವಲದೇವಿಗೆ ಆಶ್ರಯ ನೀಡಿದ್ದ ಮತ್ತು 3 ವರ್ಷಗಳಿಂದಲೂ ವಾರ್ಷಿಕ ಕಪ್ಪ ಕಾಣಿಕೆಯನ್ನು ಕೊಟ್ಟಿರಲಿಲ್ಲ. ಅಲಾವುದ್ದೀನ್ 30,000 ಸೈನಿಕರೊಂದಿಗೆ ಮಲ್ಲಿಕ್ ಕಾಫೂರನನ್ನು ದೇವಗಿರಿಯ ವಿರುದ್ಧ ಕಳುಹಿಸಿದನು. ಅವನು ರಾಮಚಂದ್ರದೇವನನ್ನು ಸೋಲಿಸಿ ದೇವಲದೇವಿಯನ್ನು ಸೆರೆಹಿಡಿದನು. ಅವಳನ್ನು ಅಲಾವುದ್ದೀನ್ ಖಿಲ್ಜಿಯ ಹಿರಿಯ ಮಗ ಖಿಜ್ಜರ್ ಖಾನ್ ವಿವಾಹವಾದನು. ರಾಮಚಂದ್ರ ದೇವನು ವಾರ್ಷಿಕ ಕಪ್ಪ ಕಾಣಿಕೆ ಕೊಡಲು ಒಪ್ಪಿಕೊಂಡನು. ವಾರಂಗಲ್ ದಂಡಯಾತ್ರೆ. ಕ್ರಿಸ್ತ ಶಕ 1309. ಮಲ್ಲಿಕ್ ಕಾಫೂರನು ದೇವಗಿರಿಯ ಮೂಲಕ ವಾರಂಗಲ್ ಕಡೆಗೆ ಮುನ್ನಡೆದು ಕೋಟೆಗೆ ಮುತ್ತಿಗೆ ಹಾಕಿದನು. ವಾರಂಗಲ್ನ ರಾಜ ಪ್ರತಾಪ ರುದ್ರದೇವನು ಶರಣಾಗತನಾಗಿ ಶಾಂತಿ ಒಪ್ಪಂದ ಮಾಡಿಕೊಂಡನು. ರಾಜ ಪ್ರತಾಪ ರುದ್ರದೇವನು ಚಿನ್ನದ ಪ್ರತಿಮೆ, 100 ಆನೆಗಳು, 7,000 ಕುದುರೆಗಳು, ಚಿನ್ನ ಹಾಗೂ ಬೆಳ್ಳಿಯ ಭಾರಿ ಪ್ರಮಾಣದ ಆಭರಣಗಳು ಮತ್ತು ಹಣವನ್ನು ಮಲ್ಲಿಕ್ ಕಾಫೂರಿಗೆ ಒಪ್ಪಿಸಿದನು. ಈ ಯುದ್ಧದಲ್ಲಿ ಕೊಳ್ಳೆ ಹೊಡೆದ ಸಂಪತ್ತನ್ನು ಮಲ್ಲಿಕ್ ಕಾಫೂರನು 1000 ಒಂಟೆಗಳ ಮೇಲೆ ದೆಹಲಿಗೆ ಸಾಗಿಸಿದಾಗ ಅವು ಭಾರದಿಂದ ನರಳಿದವು ಎಂದು ಅಮೀರ್ ಖುಸ್ರೋ ಹೇಳಿದ್ದಾನೆ. ನಿರಂತರ ವಿಡಿಯೋಗಳ ವೀಕ್ಷಣೆಗಾಗಿ MB ಹಿಸ್ಟರಿ ಕ್ಲಾಸಸ್ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ದ್ವಾರ ಸಮುದ್ರದ ಮೇಲೆ ದಾಳಿ. ಕ್ರಿಸ್ತ ಶಕ 1310. ಹೊಯ್ಸಳ ರಾಜ 3ನೇ ವೀರಬಲ್ಲಾಳನು ದ್ವಾರ ಸಮುದ್ರವನ್ನು ಆಳುತ್ತಿದ್ದನು. ಮುಸ್ಲಿಂ ಸೇನೆಯ ಹಠಾತ್ ಆಕ್ರಮಣದಿಂದ ಬೆರಗಾದ ಹೊಯ್ಸಳ ರಾಜ ತನ್ನ ರಾಜಧಾನಿಯನ್ನು ರಕ್ಷಿಸಲು ಸಾಧ್ಯವಾಗಲಿಲ್ಲ. ರಾಜಧಾನಿಯನ್ನು ಲೂಟಿ ಮಾಡಿದ ಮಲ್ಲಿಕ್ ಕಾಫೂರನು ಹಲವಾರು ದೇವಾಲಯಗಳನ್ನು ಕೆಡವಿದನು. ಶರಣಾದ 3ನೇ ವೀರಬಲ್ಲಾಳು ಕೆಲವು ಆನೆಗಳು, ಕುದುರೆಗಳು ಮತ್ತು ಸಂಪತ್ತನ್ನು ನೀಡಿ ಸುಲ್ತಾನಿಗೆ ವಾರ್ಷಿಕ ಕಪ್ಪ ಕಾಣಿಕೆ ಕೊಡಲು ಒಪ್ಪಿಕೊಂಡನು. ಮಧುರೆಯ ಮೇಲೆ ಆಕ್ರಮಣ. ಕ್ರಿಸ್ತಶಕ 1311. ಮಧುರೆಯಲ್ಲಿ ಸುಂದರ ಪಾಂಡ್ಯ ಮತ್ತು ವೀರಪಾಂಡ್ಯ ಎಂಬ 2 ಸಹೋದರರ ಮಧ್ಯೆ ಒಳಕಲಹ ನಡೆಯುತ್ತಿತ್ತು. ಮಲ್ಲಿಕ್ ಕಾಫೂರನ ಸೇನೆ ಮಧುರೆಯ ಕಡೆಗೆ ಹೊರಟು ಪಾಂಡ್ಯ ರಾಜ್ಯದ ಮಾರ್ಗದಲ್ಲಿನ ಎಲ್ಲ ಪ್ರಮುಖ ನಗರಗಳು ಮತ್ತು ದೇವಾಲಯಗಳನ್ನು ಲೂಟಿ ಮಾಡಿತು. ಅವನು ರಾಮೇಶ್ವರದವರೆಗೆ ಹೋಗಿ ಅಲ್ಲಿ ಪ್ರಸಿದ್ಧ ದೇವಾಲಯವನ್ನು ಧ್ವಂಸ ಮಾಡಿ ಮಸೀದಿಯನ್ನು ನಿರ್ಮಿಸಿದನು. ಅಪಾರ ಸಂಪತ್ತಿನೊಂದಿಗೆ ಅವನು 1311ರಲ್ಲಿ ದೆಹಲಿಗೆ ಹಿಂದಿರುಗಿದನು. ದೇವಗಿರಿಯ ಮೇಲೆ 2ನೇ ಆಕ್ರಮಣ. ಕ್ರಿಸ್ತಶಕ 1312. ದೇವಗಿರಿಯ ಶಂಕರದೇವನ ಮೇಲೆ ಮಲ್ಲಿಕ್ ಕಾಫೂರನು ಮಾಡಿದ ಯುದ್ಧವು ದಕ್ಷಿಣ ಭಾರತದ ದಂಡಯಾತ್ರೆಯ ಕೊನೆಯ ಯುದ್ಧವಾಗಿತ್ತು. ಶಂಕರದೇವನು ಕಪ್ಪ ಕಾಣಿಕೆಯನ್ನು ತಡೆಹಿಡಿದು ಸ್ವತಂತ್ರನಾಗುವ ಪ್ರಯತ್ನ ಮಾಡಿದ್ದನು. ಆದ್ದರಿಂದ ಮಲ್ಲಿಕ್ ಕಾಫೂರನು ದೇವಗಿರಿಯ ಮೇಲೆ ಮತ್ತೊಮ್ಮೆ ಆಕ್ರಮಣ ಮಾಡಿ ಅವನನ್ನು ಸೋಲಿಸಿ ಕೊಂದನು. ದೇವಗಿರಿಯು ಸುಲ್ತಾನನ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸಲಾಯಿತು.